ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ಧ್ವನಿ ಎತ್ತಲು ನಮ್ಮ ಚಾನಲ್ನಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೇವೆ. ಇದು ಕೇವಲ ಒಂದು ಆಡಿಯೋ ತುಣುಕಾಗಿರುತ್ತದೆ. ಇಲ್ಲಿ ಯಾವುದೇ ರೀತಿಯಾದ ಚಿತ್ರಣಗಳನ್ನು ಬಿತ್ತರಿಸುವುದಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿಯಾಗಿ ಪ್ರತಿ ಬಾರಿ ಯಾರೇ ಮಾತಾಡಿದರೂ ಅದನ್ನು ಅಸಡ್ಡೆಯಾಗಿ ತೆಗೆದುಕೊಡತಕ್ಕಂಥ ಮನಸ್ಥಿತಿ ಎಲ್ಲರಲ್ಲಿ ಬಂದಿದೆ. 13 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಪ್ರಾಂತ್ಯ ಇಲ್ಲಿನ ಜನಪ್ರತಿನಿಧಿಗಳು ಯಾವುದೇ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡಲು ಮುಂದಾಗುವುದಿಲ್ಲ. ಏಕೆಂದರೆ ಅವರಿಗೆ ಅವರ ಪರ್ಸ್ನಲ್ ಅಥವಾ ವೈಯಕ್ತಿಕ ಅಭಿವೃದ್ಧಿಯೇ ಮುಖ್ಯವಾಗಿರುತ್ತದೆ. ಜನರ ಆಸಕ್ತಿ ಇಲ್ಲಿ ಕಡಿಮೆ ಇದೆ. ಉತ್ತರ ಕರ್ನಾಟಕ ಭಾಗದ ಜನರು ಕೂಡ ತಮ್ಮ ಅಭಿವೃದ್ಧಿ ವಿಚಾರವಾಗಿ ಯಾವುದೇ ರೀತಿಯ ಧ್ವನಿಯನ್ನು ಎತ್ತೋದಿಲ್ಲ. ಮತ್ತು ಇಲ್ಲಿನ ಮುಖ್ಯ ಅಭಿವೃದ್ಧಿ ಕುಂಠಿತವಾದ ಸವಾಲುಗಳೇನಂತಂದರೆ ಕೃಷಿ ಯೋಜನೆ. ಮೊದಲನೇದಾಗಿ ಕೃಷಿ ಯೋಜನೆಯಲ್ಲಿ ನಾವು ನೀರಾವರಿ ಯೋಜನೆಯನ್ನು ನೋಡ್ತೀವಿ. ಅದರಿಂದ ಉತ್ತಮವಾದ ಬೆಳೆ ಬೆಳೆದು ಇಳುವರಿ ತೆಗೆದು ಬೆಂಬಲ ಬೆಲೆ ಕೊಟ್ಟು ಅದರಿಂದ ರೈತರು ಜೀವನ ಕಟ್ಕೋಬೇಕಂತ ಯೋಚನೆ ಮಾಡಿರ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾದ ಸರಿಯಾದ ನೀರಾವರಿ ಯೋಜನೆಗಳಿಲ್ಲ. ಅದರಿಂದ ಇಳುವರಿ ಕಮ್ಮಿ ಬರ್ತದೆ. ಮಳೆ ಮೇಲೆ ಹೇಗೋ ಸಾಲ ಮಾಡಿ ಬೆಳೆ ಬೆಳೆದರೂ ಕೂಡ ಅದಕ್ಕೆ ಸರಿಯಾದ ಮಾರ್ಕೆಟಲ್ಲಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಮತ್ತು ಇಲ್ಲಿನ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ವ್ಯವಸ್ಥೆ ಬಹಳ ಹಿಂದುಳಿದಿದೆ ಸ್ನೇಹಿತರೆ. ಪ್ರತಿ ಬಾರಿ SSLC PUC ಅಲ್ಲಿ ಇಲ್ಲಿನ ರಾಜ್ಯಗಳು ಶಿಕ್ಷಣದಲ್ಲಿ ಕೊನೆ ಸ್ಥಾನದಲ್ಲಿರ್ತವೆ. ಇದಕ್ಕೆ ಮುಖ್ಯ ಕಾರಣ ಇಷ್ಟೇ, ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಸರಿಯಾದ ಶಿಕ್ಷಣ ವ್ಯವಸ್ಥೆ ಸಿಗ್ತಾ ಇಲ್ಲ. ಇರೋ ಸಿಬ್ಬಂದಿಗಳು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ. ಇನ್ನು ಹೆಚ್ಚಾಗಿ ಸಿಬ್ಬಂದಿಗಳ ನೇಮಕಾತಿ ಹೊಸದಾಗಿ ಆಗ್ತಾ ಇಲ್ಲ. ಮತ್ತು ಇಲ್ಲಿನ ಆರೋಗ್ಯ ವ್ಯವಸ್ಥೆ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳು, ಜಿಲ್ಲಾಸ್ಪತ್ರೆಗಳು ಮತ್ತು ಮೆಡಿಕಲ್ ಕಾಲೇಜುಗಳನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಮುದಾಯ ಆರೋಗ್ಯ ಕೇಂದ್ರದ ಭವನಗಳಲ್ಲಿ ನರ್ಸಿಂಗ್ ಸ್ಟಾಫ್ ಅಥವಾ ಡಾಕ್ಟರ್ಸ್, ಲ್ಯಾಬ್ ಟೆಕ್ನಿಷಿಯನ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದ್ದವರು ಲಂಚ ಕೇಳ್ತಾರೆ. ತಮಗೆ ಬರೋ ಸಂಬಳ ಬಿಟ್ಟು ಗಿಂಬಳಕ್ಕಾಗಿ ಹೆಚ್ಚಾಗಿ ಕೈ ಚಾಚಿಸ್ತಾರೆ. ಜನರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ಹೋದರೂ ಅಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಅವರು ತಮ್ಮ ಚಿಕಿತ್ಸೆಗಾಗಿ ಹೋದವರು ಹೆಚ್ಚು ಜನ ಹೆಣವಾಗಿ ವಾಪಸ್ಸು ಜೀವ ಕಳ್ಕೊಂಡು ಮನೆಗೆ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಇದೆ. ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಲಕ್ಷಗಟ್ಟಲೆ ಬಿಲ್ ಮಾಡಿ ಜನರ ರಕ್ತವನ್ನು ಹೀರ್ತಕ್ಕಂಥ ಸರ್ಕಾರಿ ಆರೋಗ್ಯ ಸಿಬ್ಬಂದಿಗಳನ್ನು ನಾವಿನ್ನೇನು ನೋಡ್ತಾ ಇದ್ದೀವಿ. ಅವರೇ ಸ್ವಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಹೊರಗಡೆ ತಮ್ಮದೇ ಆದ ಪ್ರೈವೇಟ್ ಕ್ಲಿನಿಕ್ಗಳನ್ನು ಓಪನ್ ಮಾಡಿ ಅಲ್ಲಿ ಜನರ ಹತ್ರ ಹಣ ವಸೂಲಿ ಮಾಡಿ ಚಿಕಿತ್ಸೆ ನೀಡ್ತಾರೆ. ಇನ್ನು ಇಲ್ಲಿನ ರಸ್ತೆ ವಿಚಾರವಾಗಿ ಬಂದರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಇಲ್ಲಿ ಯಾವುದೇ ರೀತಿ ಒಂದು ಚಿಕ್ಕ ಗ್ರಾಮಗಳಲ್ಲಿ ನೀವು ಹೋಗ್ಬೇಕಾದ್ರೆ ಇಲ್ಲಿ ರಸ್ತೆ ಸಂಪರ್ಕಗಳೇ ಇರೋದಿಲ್ಲ. ರಸ್ತೆಗಳಾಗಿ ಎಷ್ಟೋ ವರ್ಷಗಳಾಗಿರ್ತವೆ. ಬಟ್ ನೀವು ಆನ್ ರೆಕಾರ್ಡ್ಸ್ ತೆಗೆದ್ರೆ ಅಲ್ಲಿ ಟೆಂಡರ್ ಕೊಟ್ಟು ಬಿಲ್ ಪಾಸ್ ಮಾಡಿ ಹಣ ಅವಾಗ ತೊಗೊಂಡು ತಿಂದು ಕುಡಿದ್ಬಿಟ್ಟಿರ್ತಾರೆ ಅಲ್ಲಿನ ಕಾಂಟ್ರಾಕ್ಟರ್ಗಳು ಮತ್ತು ಜನಪ್ರತಿನಿಧಿಗಳು. ಆದರೆ ಅಲ್ಲಿ ಅಭಿವೃದ್ಧಿ ಮಾತ್ರ ಮಾಡೋದಿಲ್ಲ. ಇನ್ನು ಕೈಗಾರಿಕೆ ವಿಚಾರವಾಗಿ ಬಂದರೆ ಬೆಂಗಳೂರು, ಮೈಸೂರು, ಮಂಗಳೂರು ಭಾಗದಲ್ಲಿ ಈಗ ದೊಡ್ಡ ದೊಡ್ಡ ಕೈಗಾರಿಕೆಗಳು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ, ಬೃಹತ್ ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆಗಳು ಇಲ್ಲಿ ಯಾವುದೇ ರೀತಿ ಇಲ್ಲ. ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕಂತಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಬಹಳ ಮುಖ್ಯವಾಗಿರುತ್ತದೆ. ಅದರಿಂದ ಅವರು ತಮ್ಮ ಜೀವನವನ್ನು ಕಟ್ಟಿಕೊಳ್ತಾರೆ. ಆದರೆ ಈ ಭಾಗದಲ್ಲಿ ಇದೇ ಇಲ್ಲ. ಅದಕ್ಕಾಗಿ ಅವರೆಲ್ಲರೂ ಬೇರೆ ಬೇರೆ ಮಹಾನಗರಗಳಿಗೆ ವಲಸೆ ಹೋಗ್ತಾರೆ. ಇದು ನಮ್ಮ ಸಮಸ್ಯೆ ಆಗಿದೆ. ಮತ್ತು ಇಲ್ಲಿನ ಜನರು ಹೆಚ್ಚಾಗಿ ಮೂಢನಂಬಿಕೆಗಳನ್ನು ನಂಬ್ತಾರೆ. ಬಾಬಾಗಳು, ಮುತ್ಯಗಳು ಧಾರ್ಮಿಕ ವಿಚಾರವಾಗಿ ಬಹಳ ಅವರು ಆಚರಣೆ ಮತ್ತು ಕಟ್ಟುಪಾಡುಗಳಿಗೆ ಒಳಗೊಂಡಿರ್ತಾರೆ. ಮತ್ತು ಇಲ್ಲಿನ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಬೆಳೆಸೋದು, ಅವರ ಸ್ವಂತ ಆಸ್ತಿಗಳನ್ನು ಮಾಡೋದು ಬಿಟ್ಟರೆ ಜನರಿಗೆ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು ಇಲ್ಲೇ ಇಲ್ಲ. ಸರ್ಕಾರದಿಂದ ಎಷ್ಟೇ ರೀತಿಯಾದ ಹಣಕಾಸು ವ್ಯವಸ್ಥೆ ಇದ್ರೂ ಕೂಡ ಇವರು ಕಾರ್ಯರೂಪಗೊಳಿಸಿಲ್ಲ ಅಂತಂತಂದರೆ ಅದು ಯಾವುದೇ ರೀತಿ ಪ್ರಯೋಜನಕ್ಕೆ ಬರೋಲ್ಲ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಮುಂದೆ ಇನ್ನೂ ಉತ್ತಮವಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನಿಸ್ತೇವೆ. ಧನ್ಯವಾದಗಳು.